ನೂರಾರು ವರ್ಷಗಳ ಇತಿಹಾಸ ಇರೋ ಭಾರತದ ಗಿಣಿಶಾಸ್ತ್ರ ನಾವೆಲ್ಲ ಅಟ್ಲೀಸ್ಟ್ ನಮ್ಮ 80s 90s ಆ್ಯಂಡ್ ಅಫ್ಕೋರ್ಸ್ ಅದಕ್ಕೂ ಹಿಂದಿನ ಜನ್ರೇಷನ್ ಅವರಂತೂ ನೋಡೇ ಇರ್ತೀವಿ. 80s 90s ಅವರು ಆಲ್ಮೋಸ್ಟ್ ಈ ಡಿಮಿನಿಷಿಂಗ್ ಟೈಮಲ್ಲಿ ಗಿಣಿಶಾಸ್ತ್ರನ ವಿಟ್ನೆಸ್ ಮಾಡಿದ್ದೀವಿ, ರೈಟ್? ಐ ಥಿಂಕ್ ನಮ್ಮದು ಇಸ್ ದ ಲಾಸ್ಟ್ ಜನರೇಷನ್ ಅದನ್ನು ವಿಟ್ನೆಸ್ ಮಾಡೋದಕ್ಕೆ. ಆ್ಯಂಡ್ ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ವಾ? ಬಟ್ ಇವತ್ತಿನ ದಿನ ಕಾನ್ಸೆಪ್ಟ್ನ ಇನ್ ಡೀಟೇಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದಾಗ ನನಗೆ ಅರ್ಥ ಆಗಿದ್ದೇನೆಂದರೆ, ಬಿಕಾಸ್ ಅವತ್ತಿನ ದಿನ ಗಿಣಿಶಾಸ್ತ್ರನ ನೋಡಿದಾಗ ಅಯ್ಯೋ ಒಂದು ಪುಟ್ಟ ಕೇಜಿಂದ ಗಿಣಿ ಆಚೆ ಬರುತ್ತೆ, ಕಾರ್ಡ್ ಪಿಕ್ ಮಾಡುತ್ತೆ, ಅಷ್ಟು ಮಾತ್ರನೇ ಕಾಣಿಸ್ತಾ ಇತ್ತು ಅಥವಾ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಇವತ್ತಿನ ದಿನ ನನಗೆ ಗೊತ್ತಾಗಿದ್ದೇನೆಂದರೆ 27 ಕಾರ್ಡ್ಸ್ಗಳಿರ್ತಾ ಇದ್ವು ಗಿಣಿಶಾಸ್ತ್ರದ ಸಮಯದಲ್ಲಿ. ಗಿಣಿ ಏನು ಅದರಲ್ಲಿ ಒಂದು ಎರಡನ್ನ ಪಿಕ್ ಮಾಡ್ತಾ ಇತ್ತು. ಈ 27 ಕಾರ್ಡ್ಸ್ಗಳು ಯಾಕೆ ಅಂದರೆ 27 ಕಾರ್ಡ್ಸ್ 27 ನಕ್ಷತ್ರಗಳನ್ನು ಸಿಗ್ನಿಫೈ ಮಾಡ್ತಾ ಇತ್ತು ಅಂತ. ಆದರೆ ಇವತ್ತಿನ ದಿನ ಗಿಣಿಶಾಸ್ತ್ರ ಎಲ್ಲೂ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಸ್ಟಿಲ್ ಇವಾಗ 2026 ನಾವಿದ್ದೀವಲ್ವ, ಒಂದು 16 ವರ್ಷಗಳ ಮುಂಚೆ ಸಿಂಗಪೂರಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೆಯುವಾಗ 2010ನಲ್ಲಿ ಮಣಿ ಅನ್ನುವಂಥ ಒಂದು ಗಿಣಿ ಸಿಂಗಪೂರ್ನ ಲಿಟಲ್ ಇಂಡಿಯಾದಲ್ಲಿ ಅಕ್ಯುರೇಟ್ ಪ್ರೆಡಿಕ್ಷನ್ಸ್ಗಳನ್ನು ಕೊಡ್ತಾ ಸಿಕ್ಕಾಪಟೆ ಫೇಮಸ್ ಆಯಿತು. ಐ ಥಿಂಕ್ ದ್ಯಾಟ್ ವಾಸ್ ದ ಲಾಸ್ಟ್ ಟೈಮ್ ಎವರ್ ಗಿಣಿಶಾಸ್ತ್ರದ ಬಗ್ಗೆ ಇಡೀ ಪ್ರಪಂಚ ಡಿಸ್ಕಸ್ ಮಾಡಿದ್ದು. ಬಟ್ ಇವತ್ತಿನ ದಿನ ಈ ಡಿಮಿನಿಷಿಂಗ್ ಆರ್ಟ್, ಇಫ್ ಐಲ್ ಹ್ಯಾವ್ ಟು ಸೇ, ಅದಕ್ಕೆ ಇಕ್ವಿವೆಲೆಂಟ್ ಆಗಿ ಪರ್ಯಾಯವಾಗಿ ಯಾವುದೋ ಒಂದು ಇದೆ ಅನ್ನೋದಿದ್ರೆ ದ್ಯಾಟ್ ಇಸ್ ಟ್ಯಾರೋ ಕಾರ್ಡ್ಸ್. ಟ್ಯಾರೋ ಕಾರ್ಡ್ಸ್ ಬಗ್ಗೆ ಖಂಡಿತ ನಾವೆಲ್ಲ ಕೇಳಿದ್ದೀವಿ. ನನ್ನ ಒಂದು ಪರಿಚಯ ವಿತ್ ಟ್ಯಾರೋ ಕಾರ್ಡ್ಸ್ ಯಾವಾಗಾಯಿತು ಏನು ಅಂತ ಹೇಳೋದಕ್ಕೂ ಮುಂಚೆ ಒಂದು ಬ್ರೀಫ್ ಹಿಸ್ಟ್ರಿ ತೊಗೋಬೇಕಂದ್ರೆ 1400ಸ್ಗೆ ನಾವು ಹೋಗಬೇಕಾಗತ್ತೆ. ಆಗ ಟ್ಯಾರೋ ಕಾರ್ಡ್ಸ್ನ ಈ ರೀತಿಯಾದಂಥ ಪ್ರೆಡಿಕ್ಷನ್ಸ್ಗೆ ಬಳಸ್ತಾ ಇರಲಿಲ್ಲ. ಇನ್ಸ್ಟೆಡ್ ವೆಲ್ದಿ ಫ್ಯಾಮಿಲೀಸ್ ಇದನ್ನು ಆಟ ಆಡೋದಕ್ಕಂತ ಬಳಸ್ತಾ ಇದ್ರು, ಗೊತ್ತಾ ನಿಮಗೆ? ಬಟ್ ಸ್ಲೋಲಿ ಟ್ಯಾರೋ ಡೆಕ್ಸ್ಗಳು ಡೆವಲಪ್ ಆಗುತ್ತೆ. ಪ್ರಪಂಚದ ಫಸ್ಟ್ ಒಫಿಷಿಯಲ್ ಒಂದು ದೊಡ್ಡ ಟ್ಯಾರೋ ಡೆಕ್ ಅಂತ ರೆಡಿ ಆಗಿದ್ದು 1909ನಲ್ಲಿ. ಇವತ್ತಿಗೂ ಸಾಕಷ್ಟು ಟ್ಯಾರೋ ಡೆಕ್ಸ್ಗಳಿಗೆ ದಿಸ್ ಇಸ್ ದ ಇನ್ಸ್ಪಿರೇಷನ್. ಸೊ ಇಷ್ಟೆಲ್ಲ ಮಾತಾಡಾದ್ಮೇಲೆ 78 ಕಾರ್ಡ್ಸ್ಗಳು, ಎಕ್ಸಾಕ್ಟ್ಲಿ ಇಷ್ಟೇ ನಂಬರ್ಸ್ ಇರುತ್ತೆ ಇನ್ ಟ್ಯಾರೋ ಕಾರ್ಡ್ಸ್. ಇದೇನನ್ನ ಎಕ್ಸಾಕ್ಟ್ಲಿ ಸಿಗ್ನಿಫೈ ಮಾಡುತ್ತೆ ಆ್ಯಂಡ್ ಟ್ಯಾರೋ ರೀಡಿಂಗಿಗೂ ಗಿಣಿಶಾಸ್ತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನು ಇವತ್ತಿನ ವಾಯ್ಸ್ ಆಫ್ ಬೆಂಗಳೂರಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಆನ್ ಮೈ ಶೋ ಡಾಕ್ಟರ್ ಸಾಹಿತ್ಯ ಅವರಿದ್ದಾರೆ. ಸಾಹಿತ್ಯ, ವೆಲ್ಕಮ್ ಟು ವಾಯ್ಸ್ ಆಫ್ ಬೆಂಗಳೂರು. Thank you so much. Thank you for ಸೊ having me. ಮೈ ಪ್ಲೆಷರ್. ಸೊ ನೀವು ಗಿಣಿಶಾಸ್ತ್ರ ನೋಡಿದ್ ನೆನಪಿದ್ಯಾ ನಿಮಗೆ? ನೆನಪಿದೆ, ನೆನಪಿದೆ. ಚಿಕ್ಕವಳಿದ್ದಾಗ. ಓಕೆ, ರೀಡಿಂಗ್ ಏನಾದ್ರು ತಗೊಂಡಿದ್ದೀರಾ? ಒಂದ್ಸತಿ. ಓಕೆ, ಏನು ಬಂದಿತ್ತು ನೆನಪಿದ್ಯಾ? ಒಬ್ರು ಹೇಳಿದ್ರು, ಅವರು ಕೇಜ್ ಎಲ್ಲ ತರ್ತಾರಲ್ಲ ನಾರ್ಮಲಿ. ಸೊ ಐ ವಾಸ್ ಇನ್ 8th grade ಆರ್ ಸಮಥಿಂಗ್. ಸೊ ಅವ್ರು ಹೇಳಿದ್ರು, ನೀನು ಆ್ಯಕ್ಚುಲಿ ಹುಡುಗ ಆಗಿ ಹುಟ್ಟಬೇಕಾಗಿತ್ತು, ಹುಡುಗ ಆಗಿ ಹುಟ್ಟಿದ್ರೆ ನೀನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ತಿದ್ದೆ ಅಂತ ಹೇಳಿದ್ರು. ನಂಗೆ ಅದೊಂದು ನೆನಪಿದೆ. ಸೊ ಅವಾಗ ನಾನು ಹುಡುಗಾಗಿ ಹುಟ್ಟಬೇಕಾಗಿತ್ತು ಅಂತ ಎಲ್ಲ ಅನ್ಕೊಂಡಿದ್ದೆ. ಬಟ್ ಸೊ ಈ ಟ್ಯಾರೋ ರೀಡಿಂಗ್ ಅಂತ ಬಂದಾಗ ನಮಗೆ ಗೊತ್ತು ದಟ್ ಇಟ್ಸ್ ಅ ಸಾರ್ಟ್ ಆಫ್ ಹೀಲಿಂಗ್ ದಟ್ ಯು ಡೂ. ಯಾಕಂದರೆ ಬೇರೆ ಥರದ ಪ್ರೆಡಿಕ್ಷನ್ ಅಲ್ಲ ಟ್ಯಾರೋ ರೀಡಿಂಗ್. ಲೆಟ್ ಅಸ್ ಗೆಟ್ ಇನ್ ಟು ಇಟ್. ಬಟ್ ಐ ಥಿಂಕ್ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಸಮ್ಹೌ ನಿಮಗೆ ತುಂಬ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದೆ ಇಸ್ ವಾಟ್ ಐ ಬಿಲೀವ್. ಯಾಕಂದರೆ ಹೀಲಿಂಗ್ ರನ್ಸ್ ಇನ್ ಯೋರ್ ಬ್ಲಡ್. ನಿಮ್ಮ ಅಜ್ಜಿ, ತಾಯಿಯ ತಾಯಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿದ್ರು ಅಲ್ವಾ? ಆ್ಯಂಡ್ ಅಲ್ಲಿ ಅವರು ಅವ್ರದ್ದೇ ವೇನಲ್ಲಿ ಹೀಲಿಂಗ್ ಮಾಡ್ತಾ ಇದ್ರು. ಆ್ಯಂಡ್ ನಿಮ್ಮ ತಂದೆಯ ತಾಯಿ ಈ ಹಾವು ಕಚ್ಚಿದ್ರೆ ಅವ್ರಿಗೆ ಮೆಡಿಸಿನ್ಸ್ ಕೊಡೋದು, ಅದರಿಂದ ಜನರನ್ನ ಗುಣಪಡಿಸೋದು, ಆಚೆ ಕರ್ಕೊಂಬರೋದು. ಸೊ ದ್ಯಾಟ್ ಈಸ್ ಅನದರ್ ಫಾರ್ಮ್ ಆಫ್ ಹೀಲಿಂಗ್. ಸೊ ನಿಮಗೆ ಗೊತ್ತಿಲ್ಲದೆ ಐ ಥಿಂಕ್ ಇಟ್ ವಾಸ್ ರನ್ನಿಂಗ್ ಇನ್ ಯೋರ್ DNA, ಬ್ಲಡ್, ಆ್ಯಂಡ್ ಯು ಹ್ಯಾವ್ ಪಿಕ್ಡ್ ಅಪ್ ಇದನ್ನ. ಬಿಕಾಸ್ ಇದಕ್ಕೂ ಮುಂಚೆ ಎಲ್ಲೆಲ್ಲೆಲ್ಲ ಕೆಲಸ ಮಾಡಿದ್ದೀರಾ ಸಾಹಿತ್ಯ? ಸೊ ಫಸ್ಟ್ ಆಫ್ ಆಲ್ ನಾನು ಇಂಟೀರಿಯರ್ ಡಿಗ್ರಿ ಮಾಡಿದ್ದೆ, ಇಂಟೀರಿಯರ್ ಡಿಸೈನಿಂಗ್, ಬಿಕಾಸ್ ಐ ವಾಸ್ ವೆರಿ ಕೀನ್ ಟು ನೋ ಅಬೌಟ್ ದ ಡಿಸೈನಿಂಗ್ ವರ್ಲ್ಡ್. ಸೊ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಆರ್ಟ್. ಸೊ ಇಂಟೀರಿಯರ್ ಡಿಸೈನಿಂಗ್ ಮಾಡಿ ಅದು ಕೋವಿಡ್ ಆಗಿ ಐ ವಾಂಟೆಡ್ ಟು ಡೂ ಮಾಸ್ಟರ್ಸ್ ಇನ್ ಇಂಟೀರಿಯರ್, ಬಟ್ ಅದು ಆಗಿಲ್ಲ. ಸೊ ಒಂದೇ ಆಪ್ಷನ್ ಇದ್ದಿದ್ದು MBA. ಸೊ MBA ಮಾಡಿದೆ. MBA ಮಾಡಾದ್ಮೇಲೆ HSBC ಬ್ಯಾಂಕ್ ಸೇರಿಕೊಂಡೆ. ಸೊ ಮಾಡಿದೆ 1 ವರ್ಷ. ದಟ್ ವಾಸ್ ನಾಟ್ ಮೈ ಥಿಂಗ್, ಸೂಟ್ ಆಗಿಲ್ಲ ಕಾರ್ಪೊರೇಟ್ ಲೈಫ್ ಅದಕ್ಕೆ. ಸೊ ಐ ಥಾಟ್ ಇದು ಹೆಂಗಾರು ಮಾಡ್ತಾ ಇದೆ ನಾನು ಟ್ಯಾರೋ ರೀಡಿಂಗ್ ಎಲ್ಲ ಸೈಡ್ ಬೈ ಸೈಡ್, ಬಟ್ ನಾಟ್ ಫುಲ್ ಫ್ಲೆಡ್ಜ್. ಸೊ ಅದೊಂದು ಗಿಲ್ಟ್ ಯಾವಾಗಲೂ ಕಾಡ್ತಾ ಇತ್ತು, ಯಾಕೆ ಮಾಡ್ತಾ ಇಲ್ಲ ನಾನು, ನನಗೆ ಇದೇ ಪ್ಯಾಷನ್ ಅಂತ. ಸೊ ವಾಸ್ ಲೈಕ್ ಲೆಟ್ಸ್ ಜಸ್ಟ್ ಡೂ ಇಟ್. ಸೊ ಐ ಕ್ವಿಟ್ ದ ಬ್ಯಾಂಕ್ ಆ್ಯಂಡ್ ಐ ಆಮ್ ಫುಲ್ಲಿ ಇನ್ ಟು ದಿಸ್ ನೌ. ಆ್ಯಂಡ್ ಐ ಥಿಂಕ್ ಫುಲ್ ಕ್ರೆಡಿಟ್ಸ್ ನಿಮ್ಮ ಫ್ಯಾಮಿಲಿ ಕೊಡಬೇಕು. ನಿಮಗೆ ಪ್ಯಾಷನ್ ಇದ್ದಿದ್ದು ಒಂದು ಕಡೆ ಆದರೆ ಯೂಶ್ವಲಿ ಏನಾಗುತ್ತೆ, ಕೈ ತುಂಬ ಸಂಬಳ ಕೊಡುವಂಥ ಕೆಲಸ ಅದನ್ನ ಯಾಕೆ ಬಿಡ್ತೀಯ, ನೀ ಸೈಡ್ ಬೈ ಸೈಡೇ ಇದನ್ನು ಮಾಡು ಅಂತ ಯಾರೇ ಆಗಲಿ ಹೇಳ್ತಾರೆ. ಅಂಥದ್ರಲ್ಲಿ ನಿಮ್ಮ ಫ್ಯಾಮಿಲಿ ಹ್ಯಾಸ್ ಬಿನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್. ಎಸ್ಪೆಷಲಿ ಐ ಥಿಂಕ್ ನಿಮ್ಮ ತಾಯಿ ನಿಮ್ಮ ಜೊತೆ ನೀವು ಹೋಗುವಂಥ ಜಾಗಗಳಿಗೆ ಬರೋದಿರಬಹುದು ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಸಪೋರ್ಟ್ ಮಾಡೋದಿರಬಹುದು. ಅವಾಗ ಐ ಥಿಂಕ್ ಆ ಒಂದು ಮೆಂಟಲ್ ಪೀಸಲ್ಲಿ ಯು ಕ್ಯಾನ್ ಕಾನ್ಸಂಟ್ರೇಟ್ ನಿಮ್ಮ ಪ್ಯಾಷನ್ ಏನಿದೆ.
Yes. ಅದರತ್ತ ಇನ್ ಫುಲ್ 100% ಅಲ್ವಾ? Yes. ಸೊ ಇವಾಗ ನಮಗೆ ಅರ್ಥ ಮಾಡಿಸಿ, ವಾಟ್ ಎಕ್ಸಾಕ್ಟ್ಲಿ ಇಸ್ ಟ್ಯಾರೋ ರೀಡಿಂಗ್? ಇದಕ್ಕೂ ಗಿಣಿಶಾಸ್ತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ? Okay. So tarot reading ಏನಂದ್ರೆ it, like you said, it started way back in the 1400s and ಅದೇನಂದ್ರೆ ಅದೊಂದು ಡಿವಿನೇಷನ್ ಟೂಲೇ ಅಲ್ಲ. ಫಸ್ಟ್ ಆಫ್ ಆಲ್ ಇಟ್ ವಾಸ್ ಜಸ್ಟ್ ಅ ಗೇಮ್ ಆಗಿ ಅವರು ಇಂಟ್ರೊಡ್ಯೂಸ್ ಮಾಡಿ ಆ್ಯಂಡ್ ದೆನ್ ದೇ ವರ್ ಲೈಕ್ ಓಕೆ ಇದನ್ನು ಡಿವಿನೇಷನ್ ಟೂಲ್ ಮಾಡ್ಬೋದು ಅಂತ ಡಿವಿನೇಷನ್ ಟೂಲ್ ಅಂತ ಮಾಡಿದ್ರು. ಸೊ ದ ಹೋಲ್ ಡೆಕ್ ಈಸ್ ಆನ್ ದ ಫೂಲ್ಸ್ ಜರ್ನಿ. ಸೊ ದ ಫಸ್ಟ್ ಕಾರ್ಡ್ ಇಸ್ ದ ಫೂಲ್ card. So they say that the whole deck of the tarot is the journey of the fool. So fool yaru? Fool andre ನಾವು. So I believe when I did my PhD research, I believe the fool and the Atman is the same thing. Atman andre ಏನು? Like yeah, the soul. So I feel and I believe from my research that the whole tarot deck is on this Atman's journey. ಸೊ ಆ ಅಪ್ಸ್ ಆ್ಯಂಡ್ ಡೌನ್ಸ್, ಏನೇ ಕಷ್ಟಗಳು, ಏನೇ ಖುಷಿಗಳು, ಸೊ ವಾಟ್ ಎವರ್ ಇಟ್ ಈಸ್, ಎವ್ರಿಥಿಂಗ್ ಇಸ್ ದೇರ್ ಇನ್ ಟ್ಯಾರೋ. ಇಟ್ ಈಸ್ ಬೇಸಿಕ್ಲಿ ಆರ್ ಲೈಫ್. ಇಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ಅಸ್. ಓಕೆ ಓಕೆ. ಸೊ ದಟ್ ಈಸ್ ಹೌ ಐ ಹ್ಯಾವ್ ಸೀನ್ ಇಟ್. ಇವಾಗ ಗಿಣಿಶಾಸ್ತ್ರ ಅಂತ ಬಂದಾಗ 27 ಕಾರ್ಡ್ಸ್, ಅದು 27 ನಕ್ಷತ್ರಗಳನ್ನು ಸಿಗ್ನಿಫೈ ಮಾಡುತ್ತೆ. ಇಲ್ಲಿ 78 ಕಾರ್ಡ್ಸ್ ಏನನ್ನ ಸಿಗ್ನಿಫೈ ಮಾಡುತ್ತೆ? ಸೊ ID ಕಾರ್ಡ್ ಫೂಲ್ಸ್ ಜರ್ನಿ ಮೇಲೆ ಇದೆ ಆ್ಯಂಡ್ ಎರಡು ಭಾಗದಲ್ಲಿದೆ. ಒಂದು ಮೇಜರ್ ಅರ್ಕಾನ, ಒಂದು ಮೈನರ್ ಅರ್ಕಾನ. ಸೊ ಮೇಜರ್ ಅರ್ಕಾನ ಇಸ್ ಅಬೌಟ್ ದ ಮೇಜರ್ ಇವೆಂಟ್ಸ್ ದಟ್ ಹ್ಯಾಪನ್ ಇನ್ ಅವರ್ ಲೈಫ್, ಇನ್ ಅ ಹ್ಯೂಮನ್ಸ್ ಲೈಫ್. ಅಂಡ್ ದ ಮೈನರ್ ಅರ್ಕಾನ ಮೈನರ್ ಇವೆಂಟ್ಸ್ ಆಗ್ತಾ ಇರೋದು. ಸೊ ಅದು ಯಾವ್ದ್ರ ಮೇಲಾಗಿದೆ? ಫಸ್ಟ್ ಬೇಸಿಕ್ಲಿ ನಂಬರ್ಸ್, the imagery that the artist has done, the imagery. The main thing is the imagery here. The tarot reader can only interpret with the imagery. ಸೊ ಅವ್ರಿಗೆ ಮೀನಿಂಗ್ ಗೊತ್ತಾಗಿರಬೇಕು ಅಂತನೂ ಇಲ್ಲ. ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಇಮೇಜರಿ, ಇಫ್ ಯು ಹ್ಯಾವ್ ಗುಡ್ ಇಂಟ್ಯೂಷನ್ ಅಲ್ಲ, ಯು ಕ್ಯಾನ್ ರೀಡ್ ದಟ್ ಕಾರ್ಡ್ ವೆರಿ ಈಸಿಲಿ ಬೈ ಕಲರ್ಸ್, ಅಥವಾ ಆ ನಂಬರು, ಅಥವಾ ಆಸ್ಟ್ರಾಲಾಜಿಕಲ್ ಸೈನು ಇರುತ್ತೆ. ಈಚ್ ಕಾರ್ಡಿಗೆ ಒಂದು ಸೈನ್ ಇರುತ್ತೆ, ಈಚ್ ಕಾರ್ಡಿಗೆ ಒಂದು ಎಲಿಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಪ್ಸ್ ಬಂದುಬಿಟ್ಟು ವಾಟರ್, ವಾಂಡ್ಸ್ ಬಂದುಬಿಟ್ಟು ಫೈರ್, ಸಾರ್ಡ್ಸ್ ಬಂದುಬಿಟ್ಟು ಏರ್, ಆ್ಯಂಡ್ ಪೆಂಟಿಕಲ್ಸ್ ಬಂದುಬಿಟ್ಟು ಅರ್ತ್. So all these are different elements, numbers, colors, a lot of things about life. So ಈ ಥರ ಅದು ಸೆಗ್ರಿಗೇಟ್ ಆಗಿದೆ. ಓಕೆ ಓಕೆ. ಸೊ ಈ ಕಾರ್ಡ್ಸ್ಗಳ ಮೇಲೆ ನಿಮ್ಮ ಹತ್ರ ಒಂದು ಸೆಟ್ ಆಫ್ ಟ್ಯಾರೋ ಕಾರ್ಡ್ಸ್ ಇದೆ, ನನ್ನ ಹತ್ರ ಒಂದು ಸೆಟ್ ಆಫ್ ಟ್ಯಾರೋ ಕಾರ್ಡ್ಸ್ ಇದೆ ಅಂದರೆ ಅದರದೇ ಇಮೇಜಸ್ ಇರುತ್ತಾ, ಅಥವಾ ನಿಮ್ಮ ಹತ್ರ ಇರುವಂಥ ಡೆಕ್ಕಲ್ಲೇ ಬೇರೆ ಇಮೇಜಸ್, ನಂದರಲ್ಲೇ ಬೇರೆ ಇಮೇಜಸ್ ಇರುತ್ತಾ? ಸೊ ದ ಒರಿಜಿನಲ್ ಟ್ಯಾರೋ ಡೆಕ್ ವಿಚ್ ಇಸ್ ರೈಡರ್ ವೇಟ್ ಟ್ಯಾರೋ ಡೆಕ್, ಅದು ಇಟ್ ಈಸ್ ದ ಒರಿಜಿನಲ್ ಒನ್. ಸೊ ಅದು ಆದಮೇಲೆ ಎಷ್ಟೊಂದು ಜನ ದೇ ಟ್ರೈ ಟು ರೀಕ್ರಿಯೇಟ್ ದಿಸ್ ಟ್ಯಾರೋ ಕಾರ್ಡ್ಸ್ ಇನ್ ದೇರ್ ಓನ್ ವೇಸ್, ಇನ್ ದೇರ್ ಓನ್ ಆರ್ಟ್ಸ್. ಎಷ್ಟೊಂದು ಆರ್ಟಿಸ್ಟು, graphic designers, these people like to interpret those cards. So they have used their own artist. Okay. So it is going to be the same card. Nim dekkalu sun irutte, nan dekkalu sun irutte, but maybe my sun looks different than your sun. Okay. That's the difference. Okay. Yeah. But all the cards are the same. Okay. Yeah. Got it. ಇವಾಗ ನೋಡಿ, ಜ್ಯೋತಿಷ್ಯ ಅಂತ ಬಂದಾಗ ನಮ್ಮ ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಟೈಮ್ ಆಫ್ ಬರ್ತು ಎಲ್ಲ ಕೊಡ್ತೀವಿ ನಾವು. ಅದರ ಆಧಾರದ ಮೇಲೆ ಹುಟ್ಟಿದಾಗಿಂದ ಒಂದಷ್ಟು ವರ್ಷದವರೆಗೂ ಪ್ರೆಡಿಕ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ಎಲ್ಲವೂ ಪ್ಯೂರ್ಲಿ ಇಂಟ್ಯೂಷನ್ ಬೇಸಿಸ್ ಮೇಲೆ ವರ್ಕ್ ಆಗೋದ್ರಿಂದ ಒಬ್ಬ ಟ್ರಾಮಟೈಸ್ಡ್ ರೀಡರ್, ಫಾರ್ ಎಕ್ಸಾಂಪಲ್ ನಮಗೆ ಇವಾಗ ನಾವು ರೀಡಿಂಗ್ ಅಂತ ಹೋಗ್ತೀವಿ, ಟ್ಯಾರೋ ರೀಡಿಂಗ್ಗೆ, ಆ ದಿನ ಟ್ಯಾರೋ ಕಾರ್ಡ್ ರೀಡರ್ಗೆ ಮೇ ಬಿ ಇಟ್ಸ್ ಅ ಬ್ಯಾಡ್ ಡೇ ಅಂತ ಅನ್ಕೊಳ್ಳೋಣ. ಅವರು ಕರೆಕ್ಟ್ ರೀಡಿಂಗ್, ಅಕ್ಯುರೇಟ್ ರೀಡಿಂಗ್ ನಮಗೆ ಕೊಡೋದಕ್ಕಾಗತ್ತಾ? ಬಿಕಾಸ್ ಇಲ್ಲಿ ಯು ಡು ನಾಟ್ ನೀಡ್ ಆರ್ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಇಂಟ್ಯೂಷನ್ ಒಂದರಿಂದಲೇ ರೀಡಿಂಗ್ಸ್ ಕೊಡಬೇಕು. ಹೌದು. ಸೊ ವೆನ್ ಇಟ್ ಕಮ್ಸ್ ಟು ಇವಾಗ ಇಂಟ್ಯೂಷನ್ ಅಂತ ಅಂದ್ರಲ್ಲ, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಬೋತ್ ದ ಎನರ್ಜೀಸ್. ಆ ಟ್ಯಾರೋ ರೀಡರ್ದು ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ದ ಕ್ಲೈಂಟ್ ಎನರ್ಜಿ ಮೇಲೂ ಡಿಪೆಂಡ್ ಆಗುತ್ತೆ. ಇಫ್ ದ ಕ್ಲೈಂಟ್ ಇಸ್ ನಾಟ್ okay, if they are drained or they're feeling very, I don't know, whatever they're feeling sad or unhappy or whatever, so that can also adunu affect agutte reading. A tarot reader nu, if her mind space or his mind space is ashtu chanagilla, or mind space ivaga, then if he's doing the reading, then it is evidently ಕಾಣಿಸುತ್ತೆ. the person ge ಅರ್ಥ ಆಗುತ್ತೆ, ಓಕೆ ನನಗೇನೋ ಇದಾಗ್ತಾ ಇಲ್ಲ, ರೆಸೊನೇಟ್ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಓಕೆ.
ಸೊ ಡು ಯು ಥಿಂಕ್ ನಾವು ಟ್ಯಾರೋ ರೀಡಿಂಗಿಗೆ ಬಂದಾಗ ನಮ್ಮ ಬೆಸ್ಟ್ ಡೇಸಲ್ಲಿ ಬೆಸ್ಟ್ ಟೈಮ್ ಆಫ್ ದ ಡೇನಲ್ಲಿ ಬಂದರೆ ಒಳ್ಳೇದಂತ ಅನ್ಸುತ್ತಾ? ಆ್ಯಂಡ್ ದ ಸೇಮ್ ಇಸ್ ಅಪ್ಲಿಕಬಲ್ ನಿಮಗೂನ? ಅಂದರೆ ಜಸ್ಟ್ ಇನ್ ಕೇಸ್ ಯಾವತ್ತೂ ಯುರ್ ನಾಟ್ ಹ್ಯಾವಿಂಗ್ ಗುಡ್ ಡೇ ಅಂದಾಗ ನೀವು ರೀಡಿಂಗ್ ತೊಗೊಳ್ದೇ ಇರೋದು ಉತ್ತಮನ ಅವತ್ತು? ಎಸ್, ಕೊಡದೇ ಇರೋದು? ಹಾಂ, ಎಷ್ಟೊಂದು ಸತಿ ಐ ಟ್ರೈ ಟು ಅವಾಯ್ಡ್ ಟೇಕಿಂಗ್ ರೀಡಿಂಗ್ಸ್ ಓಕೆ. when I'm not doing okay, when I'm not feeling well, mentally well or physically well. And also I don't take readings on new moon or eclipse. Eclipse times ಅಲ್ಲಿ ತಗೊಳಲ್ಲ, ಬಿಕಾಸ್ ಎಮೋಷನ್ಸ್ ತುಂಬ ಹೈಟೆಂಡ್ ಆಗಿರುತ್ತೆ. ಸೊ ಐ ವುಡಂಟ್ ವಾಂಟ್ ದಟ್ ಟು ಎಫೆಕ್ಟ್ ದ ರೀಡಿಂಗ್. Okay. So there are many times that I have told it is better to avoid, and the client also doesn't have to be ನೀವು ತುಂಬ ಖುಷಿಯಾಗಿರ್ಬೇಕು ಅಂತ. ಇಟ್ ಡಸಂಟ್ ಹ್ಯಾವ್ ಟು ಬಿ. ಆಸ್ ಲಾಂಗ್ ಆಸ್ ನೀವು ಓಪನ್ ಮೈಂಡೆಡ್ ಇಂದ ಸೆಷನಿಗೆ ಬರ್ತಾ ಇದ್ದೀರಾ ಅಂದರೆ ಇಟ್ಸ್ ಫೈನ್. ಬಿಕಾಸ್ ಎಷ್ಟೊಂದು ಜನ ಬರ್ತಾ ಇರೋದೇ ಅವ್ರ ಪ್ರಾಬ್ಲಮ್ಸ್ ಸೊಲ್ಯೂಷನ್ಗೆ. ದೇ ಕಾಂಟ್ ಬಿ ಹ್ಯಾಪಿ ಆಲ್ ದ ಟೈಮ್ ಇಫ್ ದೇ ಹ್ಯಾವ್ ಸೋ ಮೆನಿ ಪ್ರಾಬ್ಲಮ್ಸ್ ಅಲ್ವಾ? ಕರೆಕ್ಟ್. ಸೊ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಸಿಂಗಪೂರ್ನ ಲಿಟಲ್ ಇಂಡಿಯಾದಲ್ಲಿ ಮಣಿ ಅನ್ನೋ ಪ್ಯಾರಕಿ, ದಟ್ಸ್ ಪ್ಯಾರೆಟ್, ಗಿಣಿ, ತುಂಬ ಆಕ್ಯುರೇಟ್ ಆಗಿ ಪ್ರಿಡಿಕ್ಷನ್ಸ್ ಕೊಟ್ಟು ಫಿಫಾ ವರ್ಲ್ಡ್ ಕಪ್ನ ಟೈಮಲ್ಲಿ ತುಂಬ ಫೇಮಸ್ ಆಯಿತು. ಇವತ್ತಿನ ದಿನ ಆ ಗಿಣಿಗೂ, ಆ ಗಿಣಿ ಶಾಸ್ತ್ರನ ಹೇಳ್ತಾ ಇದ್ದವ್ರಿಗೂ ದೇರ್ ಇಸ್ ಅ ಡೆಡಿಕೇಟೆಡ್ ವಿಕಿಪೀಡಿಯಾ ಪೇಜ್ ಓನ್ಲಿ. ಇಟ್ ವಾಸ್ ದ್ಯಾಟ್ ಫೇಮಸ್. ಆ್ಯಂಡ್ ರೀಸೆಂಟಾಗಿ ಒಂದು ಕ್ಲಿಪ್ಪಿಂಗ್ ತುಂಬ ವೈರಲ್ ಆಯಿತು. ಅನುಷ್ಕಾ ಶರ್ಮಾ ಇಂಡಿಯಾಸ್ ಮೋಸ್ಟ್ ಡಿಸೈರಬಲ್ಗೆ ಹೋಗಿದ್ದಾಗ ನನ್ನ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರಾ ಅಂತ ಕೇಳಿದ್ದು. ಇವ್ರು ಇಲ್ಲ ಅಂತಂದಾಗ, ಟ್ಯಾರೋ ರೀಡರ್ ಇಲ್ಲ ಅಂತಂದಾಗ ಯಾವಾಗ ಸಿಗ್ಬೋದು ಅಂತ ಕೇಳಿ, ಅವ್ರು ಯಾವ ಥರ ಇರ್ತಾರೆ ಅಂತ ಕೇಳಿ, ಅವತ್ತಿನ ದಿನ ಅಂದರೆ ಅವರ ಕೆರಿಯರ್ನ ಸ್ಟಾರ್ಟಿಂಗ್ ಡೇಸಲ್ಲಿ ತೊಗೊಂಡಂಥ ಆ ರೀಡಿಂಗ್ ಏನಿದೆ ಇವತ್ತಿಗೆ ಮ್ಯಾಚ್ ಮಾಡಿದ್ರೆ ಎಕ್ಸಾಕ್ಟ್ಲಿ ವಿತೌಟ್ ಮೆನ್ಷನಿಂಗ್ ದ ನೇಮ್ ವಿರಾಟ್ ಕೊಹ್ಲಿನೇ ಹೇಳ್ತಿರೋ ಹಾಗಿದೆ. ಹೌದು. ಸೊ ಆಕ್ಯುರಸಿ ಬಗ್ಗೆ ಸುಮಾರು ಜನ ಮಾತಾಡ್ತಿದ್ರು, ಇಟ್ ಇಸ್ ಸೋ ಆಕ್ಯುರೇಟ್ ಅಂತ. ನೀವು ನಮಗೆ ಹೇಳೋದಿದ್ರೆ ಹೌ ಆಕ್ಯುರೇಟ್ ಇಸ್ ಅ ಟ್ಯಾರೋ ರೀಡಿಂಗ್? ಓಕೆ, ಸೊ ಅಕಾರ್ಡಿಂಗ್ ಟು ಮೀ, ನನ್ನ ಪ್ರಕಾರ ಐ ಫೀಲ್ ಲೈಕ್ ಟ್ಯಾರೋ ರೀಡಿಂಗ್ ಈಸ್ 99.9% ಆಕ್ಯುರೇಟ್. ಆ 1% ಯಾಕೆ ಆಕ್ಯುರೇಟ್ ಅಲ್ಲ ಅಂದರೆ ಇಟ್ ಡಿಪೆಂಡ್ ಅಗೇನ್ ಆನ್ ದ ಎನರ್ಜಿ ಆಫ್ ದ ಕ್ಲೈಂಟ್ ಆ್ಯಂಡ್ ದ ಟ್ಯಾರೋ ರೀಡರ್. ಇಫ್ ಆ ಎನರ್ಜಿ ಏನಾದರೂ ಇಟ್ಸ್ ಅಪ್ ಆ್ಯಂಡ್ ಡೌನ್, then and only then reading effect ಆಗ್ಬೋದು, and it may not be accurate. Other than that, there are I've seen many examples in many of my clients. They've come back to me, ನೀವು ಹೇಳ್ದಂಗೆ ಆಗಿದೆ, ಅದು ಹೆಂಗೆ ಅಂತ ನನಗೇನೆ ಒಂದ್ಸತಿ ಶಾಕ್ ಆಗಿಬಿಡುತ್ತೆ. ಲೈಕ್ ಹೌ ಇಸ್ ದಿಸ್ ಇದು ಹೆಂಗೆ ಅಂತ. ಯಾಕಂದರೆ ಎಷ್ಟೊಂದು ಸತಿ ನೋಡಾದ್ಮೇಲೆ ಮತ್ತೆ ಇಟ್ಸ್ ಲೈಕ್ ಆಕ್ಯುರೇಟ್ ಅಂದರೆ you start to feel like, oh, what is this? Alva, nimge you start questioning yourself. But I believe it's just energies. Yaake atara accurate baratte? Because the tarot is only a reflection of you. It is a reflection of your soul and your energy, and it will tell you what you need to know. It won't tell you ide agatte inge agatte alla. It will just give you a guidance. That's what I believe. ಓಕೆ. ಆ್ಯಂಡ್ ಟ್ಯಾರೋನಲ್ಲಿ ನಾವು ಮಾತಾಡ್ತಿದ್ವಿ ಹೇಗೆ ನಂಬರ್ಸ್ ಆಲ್ಸೋ ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್ ಅಂತ. ಸೊ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಸಾಹಿತ್ಯ. ನಂಬರ್ಸ್ ಎಷ್ಟು ಮ್ಯಾಟರ್ ಆಗುತ್ತೆ ಟ್ಯಾರೋನಲ್ಲಿ ಅಂದರೆ, ಒಂದು 3-4 ನಂಬರ್ಸ್ನ ಹೈಲೈಟ್ ಮಾಡಬೇಕು ಅಂದರೆ 0, 3, 7, 10, ಐ ಥಿಂಕ್ ದೀಸ್ ಆರ್ ಆಲ್ ಲೈಕ್ ವೆರಿ ಸ್ಪೆಷಲ್. ಫಾರ್ ಎಕ್ಸಾಂಪಲ್ 0 ಅಂತಂದಾಗ ನಾವೆಲ್ಲರೂ ಅಂದ್ಕೊಳ್ಳೋದು 0 ಅಂದರೆ ಅಯ್ಯೋ 0 ಬಂತಾ ಅಂತ, ಬಟ್ ಐ ಥಿಂಕ್ ಇಟ್ ಮೀನ್ಸ್ ಇನ್ಫಿನಿಟ್ ಪಾಸಿಬಿಲಿಟೀಸ್ ಅಲ್ವಾ? ಆ್ಯಂಡ್ 3 ಮೀನ್ಸ್ ಕ್ರಿಯೇಷನ್, 7 ಸ್ಪಿರಿಚುವಲ್ ಸರ್ಚಿಂಗ್, 10 ಅನ್ನೋದು ಕಂಪ್ಲೀಷನ್ ಅಥವಾ ಎಂಡ್ ಆಫ್ ಅ ಸೈಕಲ್. ಸೊ ಹೀಗೆ ನಂಬರ್ಸ್ ಅನ್ನೋದು ಎಷ್ಟು ಮುಖ್ಯ ಪಾತ್ರನ ವಹಿಸುತ್ತೆ ಒಂದು ಟ್ಯಾರೋ ರೀಡಿಂಗ್ ಸಮಯದಲ್ಲಿ? ನಂಬರ್ಸ್ ಅಂದ್ಬಿಟ್ಟು ತುಂಬ ಮುಖ್ಯ. ಯಾಕಂದರೆ ಐ ಬಿಲೀವ್ ದಟ್ ನಂಬರ್ಸಿಂದನೇ ಟ್ಯಾರೋ ಆಗಿರೋದು. ಬಿಕಾಸ್ ವಿತೌಟ್ ಆ ನಂಬರ್ಸ್ ಇದ್ದಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು ನಮಗೆ ಇಂಟರ್ಪ್ರಿಟ್ ಮಾಡೋದಕ್ಕೆ. ಯಾಕೆ ಅಂದರೆ I'll give you an example. So the Fool, like I said, the Fool card is the card of 0. Okay. So adhe shunya, adhe first card. So that is not even 1. It is starting from 0. Okay. So that's why it is his journey. So because he's starting from that infinite possibilities, like what you said. So Fool is the infinite possibilities. He yarandre he can go do or ಏನು ಬೇಕಾದ್ರೂ ಮಾಡ್ಬೋದು. He has so much potential in him. He would have a very childlike mansu, very, teenage, ಏನಂತಾರೆ, josh, teenage josh. So it's like he has infinite possibilities. He only needs to take that risk and not be scared. ಸೊ ಅಕಸ್ಮಾತ್ ಆ ನಂಬರ್ 0 ಇದ್ದಿಲ್ಲ ಅಂದರೆ ಇಟ್ ವುಡ್ ಹ್ಯಾವ್ ಬಿನ್ ಏನೋ ಒಂಥರ ಕಷ್ಟ ಆಗ್ತಿತ್ತೇನೋ
ಅದನ್ನು ಇಂಟರ್ಪ್ರಿಟ್ ಮಾಡೋಕ್ಕೆ. ಬಿಕಾಸ್ ಹೆಂಗ್ ಗೊತ್ತಾಗ್ತಿತ್ತು ಇಟ್ ಈಸ್ ಇನ್ಫಿನೈಟ್ ಪಾಸಿಬಿಲಿಟಿ ಅಂತ, ಆ ಝೀರೋ ಇದ್ದಿಲ್ಲ ಅಂದರೆ. ಕರೆಕ್ಟ್. ಸೊ ಸೇಮ್ ಲೈಕ್ ದಟ್. ಹಾಂ. ಸೊ ಝೀರೋ ಬಂದ ತಕ್ಷಣ ಝೀರೋ ಬಂತು ಅನ್ಕೊಳ್ಳೋದಕ್ಕಿಂತ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇಟ್ ಆಕ್ಚುಲಿ ಮೀನ್ಸ್ ಇನ್ಫಿನಿಟ್ ಪಾಸಿಬಿಲಿಟಿ. ಇನ್ನೊಂದೇನಂದ್ರೆ ಆಲ್ ದ ಮೈನರ್ ಆರ್ಕಾನಾಸ್ ಏನಿದೆ, ಎಲ್ಲ ಮೈನರ್ ಆರ್ಕಾನಾಸ್ ಅಲ್ಲೂ ನಂಬರ್ಸ್ ಇದೆ. ಸೊ ಫ್ರಮ್ 1 to 10 ಇನ್ ವಾಂಡ್ಸ್, 1 Ace of Wands, 2 of Wands, 3 of Wands, 3 of Pentacles, 4 of Pentacles, 5 of Pentacles. So all ಇದಕ್ಕೆಲ್ಲ ನಂಬರ್ ಇದ್ದೇ ಇದೆ. ಸೊ ವಿತೌಟ್ ದೋಸ್ ನಂಬರ್ಸ್ ಮೈನರ್ ಅರ್ಕಾನೇ ಇಲ್ಲ. ಓಕೆ. ಸೊ ದ್ಯಾಟ್ ಆಲ್ಸೋ ಇಸ್ ದೇರ್. ಬರೀ 78 ಕಾರ್ಡ್ಸ್ಗಳಲ್ಲಿ, ಟ್ಯಾರೋ ಕಾರ್ಡ್ಸ್ಗಳಲ್ಲಿ ಟಾಪ್ 5 ಅಮೇಝಿಂಗ್ ಆಗಿರೋ ಕಾರ್ಡ್ಸ್ ಯಾವುದು ಅಂದರೆ ಅದನ್ನ ಯಾರಾದರೂ ಪಿಕ್ ಮಾಡಿದಾಗ ನಿಮಗೆ ಖುಷಿ ಆಗುತ್ತೆ, ಓ ಇದು ಬರೋದು ರೇರು ಬಟ್ ಇದನ್ನ ಪಿಕ್ ಮಾಡಿದ್ದಾರೆ, ದಿಸ್ ಇಸ್ ಅನ್ ಅಮೇಝಿಂಗ್ ಕಾರ್ಡ್ ಅನ್ನುವಂಥದ್ದು. ಓಕೆ. ಸೊ ನಂಬರ್ 1 ಕಾರ್ಡ್ ಏನಂದರೆ ಸನ್. ದ ಸನ್ ಫಾರ್ ಮೀ ಅಟ್ ಲೀಸ್ಟ್, ಎಲ್ಲರೂ ಹೆಂಗೆ ಇಂಟರ್ಪ್ರಿಟ್ ಮಾಡ್ತಾರೆ ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಫಾರ್ ಮೀ it is sun because sun is all life giving. Correct. It is a life giving source to us. So sun would be the number 1 card for me yavaglu. Adu kelagade andre I would say star. Okay. Star card matte sun, star, 10 of Pentacles, which again talks about completion, matte financial stability, financial abundance. 10 of Pentacles. And star is all about wish fulfillment. It is like a very good card. Moon ide, but moon is a very, ee kada aa kade card. So moon is a very complicated card in the deck. So it is also talking about your darkness, but it was also talking about the lightness. So ಅದೊಂದು ತುಂಬ ಕಷ್ಟ ಕಾರ್ಡ್ ಇಂಟರ್ಪ್ರಿಟ್ ಮಾಡೋಕ್ಕೆ. ಓಕೆ. ಆ್ಯಂಡ್ ಈ ಟ್ಯಾರೋ ರೀಡಿಂಗಿಗೆ ಬಂದಾಗ ಡು ಯು ಅಡ್ವೈಸ್ ಟ್ಯಾರೋ ಮತ್ತು ಒರಾಕಲ್ ಕಾರ್ಡ್ಸ್ನ ಮಿಕ್ಸ್ ಮಾಡಿ ರೀಡಿಂಗ್ನ ಕೊಡೋದು? ಯಾ. ಇಸ್ ಇಟ್ ಆಲ್ವೇಸ್ ಬೆಟರ್? ಯಾ, ಇಟ್ ಈಸ್ ಇನ್ನೂ ಆಕ್ಯುರೇಟ್ ಆಗಿರುತ್ತೆ ಅನ್ಸುತ್ತಾ? ಹೌದು, ಯಾಕಂದರೆ ಟ್ಯಾರೋ ಇವಾಗ ಬಂದ್ಬಿಟ್ಟು ಫಿಕ್ಸ್ಡ್. ಇಟ್ ಈಸ್ ಫಿಕ್ಸ್ಡ್. ಆಲ್ ದ 78 cards, it is fixed. It is for your major and minor circumstances in life ಅಲ್ವಾ. ಬಟ್ ಆರಕಲ್ ಕಾರ್ಡ್ ಅಂದರೆ ಇವಾಗ ಆರಕಲ್ ಕಾರ್ಡ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ದ ಆರಕಲ್ ಕಾರ್ಡ್ ಕುಡ್ ಬಿ ಆನ್ ದ ಮೂನ್ ಫೇಸಸ್, ಅಥವಾ ಇಟ್ ಕುಡ್ ಬಿ ಆನ್ ಸ್ಪಿರಿಚುವಾಲಿಟಿ, ಅಥವಾ ಹಿಂದೂಯಿಸಮ್ ಮೇಲಿರ್ಬೋದು, ಅಥವಾ ನೀರು, the element water ಬಗ್ಗೆ. It has infinite possibilities. So when you are adding oracle card na add ಮಾಡ್ತಿರಲ್ಲ, it's just giving you a bigger picture. Okay. So tarot cards ನಾನು ರೀಡ್ ಮಾಡಿ ನಿಮ್ಗೆ ಹೇಳ್ತೀನಿ. ಲಾಸ್ಟಲ್ಲಿ ನಾನು ಆರಕಲ್ ಕಾರ್ಡ್ ರೀಡ್ ಮಾಡ್ತೀನಲ್ಲ, ಯು ವಿಲ್ ಫೀಲ್ ಲೈಕ್ ಇಟ್ ಈಸ್ ದ ಸಮ್ಮರಿ ಆಫ್ ದ ಟ್ಯಾರೋ ಕಾರ್ಡ್ ರೀಡಿಂಗ್ ಅಂತ ಅನ್ಸುತ್ತೆ. ಎಷ್ಟೊಂದು ಜನಕ್ಕೆ ಅನ್ಸಿದೆ. ಓಕೆ. ಸೊ ಜನರ ಅಂಡರ್ಸ್ಟ್ಯಾಂಡಿಂಗ್ಗೆ ಎಸ್, ವಾಟ್ ಎಕ್ಸಾಕ್ಟ್ಲಿ ಇಸ್ ಅನ್ ಆರಕಲ್ ಕಾರ್ಡ್? ಟ್ಯಾರೋ ಕಾರ್ಡ್ ಅಂದರೆ 78 ಕಾರ್ಡ್ಸ್, ಇಷ್ಟೇ ಮೇಜರ್ ಅರ್ಕಾನ, ಇಷ್ಟೇ ಮೈನರ್ ಅರ್ಕಾನ ಅಂತ ಇದೆ. ಆರಕಲ್ ಕಾರ್ಡ್ ಅಂದರೆ ಇಟ್ ಈಸ್ ಅಗೇನ್ ಮ್ಯಾನ್ ಮೇಡೇನೆ. ಟ್ಯಾರೋನು ಮ್ಯಾನ್ ಮೇಡೇನೆ, ಬಟ್ ಇಟ್ ಈಸ್ ಮ್ಯಾನ್ ಮೇಡ್ ಇನ್ ಅ ವೇ ದಟ್ ಇಟ್ ಈಸ್ ಅಪ್ ಟು ಮೀ. ನಾನು ಇವಾಗ ಆರಕಲ್ ಕಾರ್ಡ್ ಮಾಡ್ಬೋದು. ಓಕೆ. ಐ ಕ್ಯಾನ್ ಮೇಕ್ ಎನ್ ಆರಕಲ್ ಕಾರ್ಡ್ ಆನ್ ಸೋಲ್ಸ್. I can make oracle card on destiny of soul. ಬೇರೆ ಥೀಮ್ಸ್ಗಳ ಮೇಲೆ ಡೆಸ್ಟಿನಿ ಮೇಲ್ ಮಾಡ್ಬೋದು, ಅಥವಾ ಲಾರ್ಡ್ ಹನುಮಾನ್ ಮೇಲ್ ಮಾಡ್ಬೋದು. ನಾನೇ ಡಿಸೈನ್ ಮಾಡ್ಬೋದು, ನಾನೇ ಒಂದು ಮೀನಿಂಗ್ ಹಾಕ್ಬೋದು ಅದಕ್ಕೆ. ಅಫ್ಕೋರ್ಸ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಹೀಲಿಂಗ್ ಪ್ರಾಸೆಸಸ್ ಟು ಡೂ ದ್ಯಾಟ್ ಆ್ಯಕ್ಚುಲಿ, ಆ್ಯಂಡ್ ಮೆಡಿಟೇಟ್ ಆ್ಯಂಡ್ ಗೆಟ್ ದೋಸ್ ಕಾರ್ಡ್ದು ಅದರ ಹೆಸರುಗಳು. ಬಟ್ ಯು ಕ್ಯಾನ್ ಡೂ ಇಟ್. ಬಟ್ ಟ್ಯಾರೋನ ನಾವು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಫಿಕ್ಸ್ಡ್. ಐ ಕ್ಯಾನ್ ಡೂ ಆರಕಲ್ ಕಾರ್ಡ್. ನಾನು ಸಾರಿ ಮೇಲೂ ಆರಕಲ್ ಕಾರ್ಡ್ ಮಾಡ್ಬೋದು ಬೇಕಾದರೆ. ಇಟ್ ಈಸ್ ಅಪ್ ಟು ಮೀ ಆರ್ ಎನಿಬಡಿ ಎಲ್ಸ್. ಓಕೆ. ಸೊ ಏನಾಯ್ತಂದರೆ, ನಿಮ್ಮನ್ನ ಮಾತಾಡ್ಸೋದಕ್ಕಿಂತ ಮುಂಚೆ ಇನ್ನೊಂದಷ್ಟು ಈ ಟ್ಯಾರೋ ಕಾರ್ಡ್ಸ್ಗಳ ಬಗ್ಗೆ ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ ಅನ್ನೋ ಸಂಶೋಧನೆಯಲ್ಲಿ ಇರೋವಾಗ ಏನಾಗುತ್ತೆ, ರೈಟ್, ಇವತ್ತಿನ ದಿನ ನಾವು ಏನೇ ರಿಸರ್ಚ್ ಮಾಡೋದಕ್ಕೆ ಹೋದರೂ ಅದು ಆಲ್ಗೋರಿದಮ್ಗೆ ಒಂದು ಮೆಸೇಜ್ ಹೋಗುತ್ತೆ. ಅಂಡ್ ಅದೇ ಥರದ ವಿಡಿಯೋಸ್ಗಳು, ರೀಲ್ಸ್ಗಳು ಪಾಪಪ್ ಆಗುತ್ತೆ. ಸೊ ಒಂದು ವಿಡಿಯೋ ನಾನು ನೋಡಿದೆ, ವೆರನ್ ಅ ರೀಡರ್ ಶಿ ವಾಸ್ ಟಾಕಿಂಗ್ ಅಬೌಟ್, ನೀವು ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನೊಂದು ಕಾರ್ಡ್ನ ಪುಲ್ ಮಾಡಿ ರೀಡಿಂಗ್ ಕೊಡ್ತೀನಿ ಅಂತ. ಇಟ್ ಲುಕ್ಡ್ ವೆರಿ ಇಂಟ್ರೆಸ್ಟಿಂಗ್. ಸೊ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಇಮ್ಯಾಜಿನ್ ಮಾಡಿಕೊಂಡೆ ನಾನು. ಆಬ್ವಿಯಸ್ಲಿ ನಂತರ ಯಾರ್ಯಾರೆಲ್ಲ ಆ ವಿಡಿಯೋ ನೋಡಿರ್ತಾರೋ ಅವರೆಲ್ಲ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಅವ್ರು ಏನು ರೀಡಿಂಗ್ ಕೊಟ್ಟರು, ಇಟ್ ವಾಸ್ ಸೋ ಆ್ಯಕ್ಯುರೇಟ್, ಸೋ ಡ್ಯಾಮ್ ಆ್ಯಕ್ಯುರೇಟ್. ಓಕೆ, ಇಟ್ಸ್ ಲೈಕ್ ಓಕೆ, ಎಲ್ಲರಿಗೂ ಹೀಗೆ ಅನ್ಸುತ್ತಾ? ಕಮೆಂಟ್ ಸೆಕ್ಷನ್ಗೆ ಹೋಗ್ತೀನಿ, ಎಲ್ಲರೂ ಇಟ್ ವಾಸ್ ಲೈಕ್ ಓಕೆ, ಇಟ್ ಈಸ್ ಆ್ಯಕ್ಯುರೇಟ್. ಆ್ಯಂಡ್ ಆನ್ಲೈನು 1-on-1 ಕೂಡ ಅಲ್ಲ, ಅವರು
ಸುಮ್ಮನೆ ಹಾಗೆ ಕ್ಯಾಶುಯಲ್ ಆಗಿ ಕೊಡ್ತಾ ಇರುವಂಥ ಒಂದು ರೀಡಿಂಗು ತುಂಬ ಒಂಥರ ಐ ಕುಡ್ ಕನೆಕ್ಟ್ ವಿತ್ ದಟ್. ಸೊ ಅವಾಗ ನನಗೆ ಕಾರ್ಡ್ಸ್ಗಳ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದು ಕಾರ್ಡ್ಸ್ಗಳ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಟ್ಯಾರೋ ಕಾರ್ಡ್ಸ್. ಅದರಲ್ಲಿ ಕೆಲವೊಂದು ಕಾರ್ಡ್ಸ್ ಐ ಥಿಂಕ್ ಅದು ಬಂದಾಗ ಜನ ಹೆದರ್ಕೋಬಾರ್ದು, ಯಾಕಂದರೆ ಕಾರ್ಡೇ ಒಂದಾಗಿರುತ್ತೆ, ಆ ಕಾರ್ಡ್ ಸಿಂಬಲೈಸ್ ಮಾಡ್ತಿರೋ ಅರ್ಥನೇ ಒಂದಾಗಿರುತ್ತೆ. ಅಂಥ ಒಂದಷ್ಟು ಕಾರ್ಡ್ಸ್ಗಳ ಬಗ್ಗೆ ಮಾತಾಡೋಣ ಅಂತ ಸಾಹಿತ್ಯ. ಓಕೆ, ಲೆಟ್ಸ್ ಬಿಗಿನ್ ವಿತ್ ದ ಡೆತ್ ಕಾರ್ಡ್. ಡೆತ್ ಬಂತು ಅಂದ್ರೆ ಯಾರಿಗೆ ಆಗ್ಲಿ ಒಂದು ಸೆಕೆಂಡ್ ಜೀವ ಬಾಯಿಗೆ ಬಂದ ಹಾಗಾಗುತ್ತೆ. ಬಟ್ ಐ ಥಿಂಕ್ ವಿ ಶುಡ್ ಬಿ ಹ್ಯಾಪಿ ಡೆತ್ ಕಾರ್ಡ್ ಬಂದ್ರೆ. ಯಾಕೆ? ಹೌದು, ಯಾಕಂದ್ರೆ ಇವಾಗ ಜನ ಏನ್ ಅನ್ಕೊಂತಾರೆ ಅಂದ್ರೆ ಏನಂತಾರೋ, ಯಾವ ಕಾರ್ಡ್ ಬಂದ್ಬಿಡತ್ತೋ ಅಂತ ಫುಲ್ ಭಯ ಪಟ್ಕೊಂತಾರೆ. ಅಟ್ಲೀಸ್ಟ್ ಹಾಫ್ ಆಫ್ ದ ಪೀಪಲ್ ದಟ್ ಐ ಹವ್ ಡನ್ ರೀಡಿಂಗ್ ಫಾರ್ ತುಂಬಾ ಭಯದಲ್ಲಿ ಕೂತ್ಕೊಂಡು ಐ ಬಿ ಲೈಕ್ ಇಟ್ಸ್ ಓಕೆ, ಚಿಲ್. ಆ ಥರ ಏನು ಭಯ ಪಡೋದೇನು ಇಲ್ಲ. ಯಾವ ಕಾರ್ಡನು ಬ್ಯಾಡ್ ಅಂತ ಇಲ್ಲ, ಅಥವಾ ಯಾವ ಕಾರ್ಡನು ಗುಡ್ ಅಂತ ಇಲ್ಲ. ಟ್ಯಾರೋ ಕಾರ್ಡಲ್ಲಿ ಇಟ್ ಈಸ್ ಆಲ್ ಅಬೌಟ್ ಅಸ್, ನಮ್ಮ ಲೈಫ್. ನಮ್ಮ ಲೈಫ್ ನಾವು ಬ್ಯಾಡ್ ಅನ್ನೋಕ್ಕಾಗತ್ತಾ ಅಥವಾ ಗುಡ್ ಅನ್ನೋಕ್ಕಾಗತ್ತಾ? ಮೇ ಬಿ ಗುಡ್ ಅನ್ನೋಕ್ಕಾಗತ್ತೆ, ಬಟ್ ವಿ ಕಾಂಟ್ ಟೆಲ್ ಆರ್ ಲೈಫ್ ಇಸ್ ಬ್ಯಾಡ್, ರೈಟ್? ಸೊ ಇವಾಗ ಎಷ್ಟೊಂದು ಈ ಥರ ಕಾರ್ಡ್ಸ್ ಇದೆ. ಫಾರ್ ಎಕ್ಸಾಂಪಲ್ 10 of Swords, Tower, ಲೈಕ್ ಯು ಸೆಡ್ ಡೆತ್, ಇನ್ನೂ ಎಷ್ಟೊಂದು ಆ ಥರ ಕಾರ್ಡ್ಸ್. 5 of Cups, 5 of Swords. ಸೊ 5 of Cups ಬಂದಿದ ತಕ್ಷಣ ಪೀಪಲ್ ಅಂಡರ್ಸ್ಟ್ಯಾಂಡ್ ಬ್ರೇಕಪ್ ಆಗುತ್ತೆ. ಅಥವಾ 3 of Swords ಕಾರ್ಡ್ ಬಂದಿದ ತಕ್ಷಣ ಅಷ್ಟೇ ಹಾರ್ಟ್ ಬ್ರೇಕ್ ಆಗಿಬಿಡುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇಟ್ಸ್ ಆ ಥರ ಅಲ್ವೇ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಡೆತ್ ಅಂದ್ರೆ ಫಿಸಿಕಲ್ ಡೆತ್ ಅಲ್ಲ, ಇಟ್ ಈಸ್ ನಾಟ್ ಫಿಸಿಕಲ್. ಇವಾಗ ಡೆತ್ ಆಗೇ ಬಿಡುತ್ತೆ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಡೆತ್ ಆಗತ್ತೆ, ಅಥವಾ ಸಿಚುವೇಶನ್ ಡೆತ್ ಆಗತ್ತೆ ಅಂತ ಅಲ್ಲ. ಇಟ್ ಮೀನ್ಸ್ ರೀಬರ್ತ್ ಬೇಸಿಕ್ಲಿ. ಇವಾಗ ನಮ್ಮ ಹಿಂದೂಯಿಸಮ್ ಅಲ್ಲಿ ಹೆಂಗೆ ಹೇಳ್ತಾರೆ, ಏನದು ಮೃತ್ಯು ಇದಲ್ಲ, ಎಂಡ್ ಅಲ್ಲ. ಅದಾದ್ಮೇಲೆ ಏನಾದ್ರು ಬಿಗಿನಿಂಗ್ ಇದ್ದೇ ಇರತ್ತೆ, ಏನಾದ್ರು ಒಂದು ಇದ್ದೇ ಇರತ್ತೆ. ಸೊ ಡೆತ್ ಇಸ್ ಆಲ್ಸೋ ಸಿಮಿಲರ್. ಇಟ್ ಇಸ್ ಟ್ರೈಂಗ್ ಟು ಟೆಲ್ ಯು ದಟ್ ಇದೊಂದು ರೀಬರ್ತ್. ನಮ್ಮ ವರ್ಷನ್ 2.2 ಎಷ್ಟೊಂದು ಇಟ್ ಕೆನ್, ಅದು ಅಗೇನ್ ಆ ಕ್ಲೈಂಟ್ ಮೇಲೆ ಅಥವಾ ರೀಡಿಂಗ್ ಮೇಲೆ ಅಥವಾ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ, ನಾನು ಹೇಗೆ ಅದನ್ನು ಇಂಟರ್ಪ್ರಿಟ್ ಮಾಡಬೇಕು ಅಂತ. ಸೊ ಕ್ವೆಶ್ಚನ್ ಮೇಲೂ ಡಿಪೆಂಡ್ ಆಗುತ್ತೆ. ಎಸ್, ಸೊ ಒನ್ ಕಾರ್ಡ್ ಹ್ಯಾಸ್ ಲೈಕ್ 2000 ಡಿಫ್ರೆಂಟ್ ಮೀನಿಂಗ್ಸ್. So one card does not have only one meaning. Okay. All depends on how the person is interpreting. So I would see death as something that rebirth, something that you need, ನಿಮ್ಮನ್ನ ನೀವೇನೆ ನಿಮ್ಮ ಲಿಮಿಟ್ಸ್ಗೆ ನೀವು ಪುಷ್ ಮಾಡಬೇಕಾಗತ್ತೆ. ಯು ಶುಡ್ ನಾಟ್ ಫಿಯರ್ ಆ್ಯಂಡ್ ಯು ಶುಡ್ ಎಂಬ್ರೇಸ್. ನಿಮ್ಗೆ ಅರ್ಥ ಆಗಬೇಕು ಆ ಚೇಂಜ್ ಬರ್ತಾ ಇದೆ, ಬಟ್ ಆ ಚೇಂಜ್ ಆಗೋದಕ್ಕೆ ನೀವೇನೋ ಒಂದು ನಿಮ್ಮಲ್ಲಿ ಏನು ನೆಗೆಟಿವ್ಸ್ ಇದೆ ಅಥವಾ ವಾಟ್ ಈಸ್ ನಾಟ್ ಸರ್ವಿಂಗ್ ಯು ಎನಿ ರೈಟ್, ಅದನ್ನು ನೀವು ಯು ಹ್ಯಾವ್ ಟು ಕಿಲ್ ಇಟ್ ಟು ಗೋ ಫಾರ್ವರ್ಡ್ ಟುವರ್ಡ್ಸ್ ದ ರೀಬರ್ತ್ ಅಂತ ನನ್ನ ಪರ್ಸೆಪ್ಷನ್. ಓಕೆ. ಸೊ ಒನ್ ಆಫ್ ದ ಮೋಸ್ಟ್ ಪಾಸಿಟಿವ್ ಗ್ರೋತ್ ಕಾರ್ಡ್ಸ್ ಆಫ್ ಟ್ಯಾರೋ ಅನ್ಬಹುದಾ ಡೆತ್ನ ಹಾಗಿದ್ರೆ? ವೆರಿ ಮಚ್. ಐ ವುಡ್ ಸೇ ಟವರ್ ಇಸ್ ಎಸ್, ನೆಕ್ಸ್ಟ್ ಅದಕ್ಕೆ ಬರ್ತಾ ಇದೆ. ಯಾಕಂದರೆ ಟವರ್ ಎಸ್ಪೆಷಲಿ ಗ್ಲೋಬಲ್ ಕ್ರೈಸಿಸಲ್ಲಿ ತುಂಬಾ ಫೇಮಸ್ ಆಯಿತು. ಆ್ಯಂಡ್ ಕ್ವೀನ್ ಎಲಿಜಬೆತ್ ವೆನ್ ಶಿ ಪಾಸ್ಡ್ ಅವೇ ಆಲ್ಸೋ, ಆನಂತರ ಸಾಕಷ್ಟು ಟ್ಯಾರೋ ರೀಡರ್ಸ್ಗಳ ಹಳೆ ವಿಡಿಯೋಸ್ಗಳು ರೀಸರ್ಫೇಸ್ ಆಯಿತು. ಯಾಕಂದರೆ ಅಲ್ಲಿ ಸಿನ್ಸ್ ಟವರ್ ಸಿಂಬಲೈಸ್ ಮಾಡುತ್ತೆ ಎಂಡಿಂಗ್ ಆಫ್ ಎರಾಸ್ ಆ್ಯಂಡ್ ಇಟ್ಸ್ ಆಲ್ಸೋ ಕನ್ಸಿಡರ್ ಟು ಬಿ ಅ ಟ್ರಾನ್ಸಿಷನ್ ಕಾರ್ಡ್. ಅವ್ರು ಕೊಟ್ಟಂಥ ರೀಡಿಂಗ್ಸ್ ನೋಡಿ ನಾವು ಏನು ಹೇಳಿದ್ವಿ ಅಕ್ಯುರೇಟ್ ಆಗೋದಾಯಿತು ಅಂತ ಇಟ್ ಆಲ್ ರೀಸರ್ಫೇಸ್ಡ್. ಸೊ ಅಬೌಟ್ ಟವರ್ ಕಾರ್ಡ್. ಸೊ ಟವರು ಅದೇನೆ. ಸೊ ಇಟ್ಸ್ ಟವರಲ್ಲಿ ಇವಾಗ ನೀವು ಅದ್ರದ್ದು ಕಾರ್ಡ್ ನೋಡಿದ್ರೆ ಇಟ್ಸ್ ಲೈಕ್ ಅ ಟವರ್. ಟವರ್ ಅಂದ್ರೆ ಯಾವುದೋ ಒಂದು ಬಿಲ್ಡಿಂಗು ಇಟ್ಸ್ ಫಾಲಿಂಗ್ ಅಪಾರ್ಟ್ ಅಂಡ್ ಪೀಪಲ್ ಅದರಿಂದ ಬೀಳ್ತಾ ಇದ್ದಾರೆ, ಆ ಬಿಲ್ಡಿಂಗ್ ಇಂದ ಬೀಳ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ ಆ ಟವರ್ ಅಲ್ಲಿ. ಬಟ್ ಇಟ್ ಈಸ್ ಆಕ್ಚುಲಿ ಟ್ರೈಂಗ್ ಟು ಟೆಲ್ ಯು, ಇಟ್ ಟಾಕ್ಸ್ ಅಬೌಟ್ ಡಿಸ್ಟ್ರಕ್ಷನ್. ಏನೋ ಒಂದು ಡಿಸ್ಟ್ರಕ್ಷನ್ ಆಗೋದಿದೆ ಅಂತ the world has understood it like this, but in real sense it is being destroyed for your best and for your good. It is being destroyed ಯಾಕಂದ್ರೆ ನೀವು ಆ ಫೌಂಡೇಶನ್ ಅಲ್ಲಿ ಏನೋ ನೀವು ತಪ್ಪು ಮಾಡಿದ್ದೀರಾ. ಆ ಫೌಂಡೇಶನ್ ಅಲ್ಲಿ ಏನು ತಪ್ಪು ಮಾಡಿದ್ದೀರಾ, ವಾಟ್ ಈಸ್ ದ್ಯಾಟ್? ಡು ಯು ಹ್ಯಾವ್ ಟು ರೀಬಿಲ್ಡ್ ಇಟ್? ಡು ಯು ಹ್ಯಾವ್ ಟು ಸ್ಟಾರ್ಟ್ ಇಟ್ ಫ್ರಮ್ ಸ್ಕ್ರ್ಯಾಚ್? ಮತ್ತೆ ಸ್ಟಾರ್ಟ್ ಮಾಡಬೇಕಾ? ಏನು ರಾಂಗ್ ಆಗಿದೆ? ಇಟ್ ಈಸ್ ಗಿವಿಂಗ್ ಯು ಅ ಚಾನ್ಸ್ ಟು ರೀಬಿಲ್ಡ್ ಇಟ್ ಆ್ಯಂಡ್ ಮೇಕ್ ಇಟ್ ಇವನ್ ಮೋರ್ ಬೆಟರ್. ಓಕೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಟವರ್. ಬಟ್ ಜನ ತುಂಬ ಭಯ ಪಡ್ತಾರೆ. ಇಟ್ಸ್ ನಥಿಂಗ್ ಟು ಬಿ ಸ್ಕೇರ್ಡ್ ಆಫ್. ಓಕೆ. ಇನ್ನು ಮೂನ್ ಕಾರ್ಡ್ ಯೂಶಲಿ
ತುಂಬ ಎಮೋಷ್ನಲಿ ಅನ್ಸರ್ಟನ್ ಟೈಮ್ಸಲ್ಲಿ ಮಾತ್ರನೇ ಅದು ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಇಸ್ ಇಟ್ ಟ್ರೂ? ಆ ಥರ ಏನಿಲ್ಲ. ಅಗೇನ್ ಇಟ್ ಡಿಪೆಂಡ್ಸ್. ಇವಾಗ ಇನ್ನೊಂದೇನಿದೆ ಅಂದರೆ ರಿವರ್ಸ್ದು ಒಂದು ಮೀನಿಂಗ್ ಇದೆ, ಸ್ಟ್ರೇಟ್ದು ಒಂದು ಮೀನಿಂಗ್ ಇದೆ. ಅಕಸ್ಮಾತ್ ಮೂನ್ ರಿವರ್ಸ್ ಬಂದಿದ್ರೆ ದೆನ್ ಐ ಕುಡ್ ಹ್ಯಾವ್ ಸೆಡ್ ಎಸ್, ದೇರ್ ಇಸ್ ಅ ಪಾಸಿಬಿಲಿಟಿ. ಬಟ್ ಮೂನ್ ಇಸ್ ಲೈಕ್ ಮಚ್ ಮೋರ್ ವರ್ಸಟೈಲ್. It talks about a lot of ಏನೋ ಮಾತಾಡುತ್ತೆ ಮೂನು. It talks about your darkness, it talks about your depression, it talks about anxiety, but it also talks about intuition, psychic powers, it talks about your dreams ಅಲ್ಲಿ ಏನೇನು ಮೆಸೇಜಸ್ ಬರ್ತಾ ಇದೆ. ಸೊ ಒಂಥರ ಕಾಂಟ್ರಡಿಕ್ಟ್ರಿ ಕಾರ್ಡ್ ಅದು. ಓಕೆ. ಆ್ಯಂಡ್ ಲವರ್ಸ್ ಕಾರ್ಡ್ ಕೂಡ ಐ ಥಿಂಕ್ ಇಟ್ಸ್ ನಾಟ್ ಆಲ್ವೇಸ್ ಅಬೌಟ್ ರೊಮ್ಯಾನ್ಸ್. ಎಸ್. ಸೊ ಲವರ್ಸ್ ಕಾರ್ಡ್ ಅಂದರೆ ಡಸಂಟ್ ಮೀನ್ ಇಟ್ಸ್ ಆಲ್ ಅಬೌಟ್ ಲವ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಇಟ್ ಕುಡ್ ಆಲ್ಸೋ ಮೀನ್ that person has to take a very important decision. Yake, again it goes back to the 6 number of the lovers card. So 6 is like, on the imbalance ide, athwa something needs to be balanced anta helta ide. So you can also connect it. There is many ways you can connect. Storytelling ಮಾಡ್ತಾರಲ್ಲ ಟ್ಯಾರೋ ರೀಡಿಂಗ್ ಅಲ್ಲಿ, ಅದು ನೀವು ಅರ್ಥ ಮಾಡ್ಕೊಂಡು ಯು ಹ್ಯಾವ್ ಟು ಲೆಟ್ ಯುವರ್ ಇಂಟ್ಯೂಷನ್ ಸ್ಪೀಕ್ ಅಂಡ್ ಕನೆಕ್ಟ್ ಇಟ್. ಆ ಥರ. ಓಕೆ. ಆ್ಯಂಡ್ ನೋಡಿ, ನಿಮ್ಮನ್ನು ಡಾಕ್ಟರ್ ಸಾಹಿತ್ಯ ಅಂದಾಗ ಆಲ್ ಥ್ಯಾಂಕ್ಸ್ ಟು ಯುವರ್ PhD. ಆ್ಯಂಡ್ PhDಯಲ್ಲಿ ನಿಮ್ಮ ಸಬ್ಜೆಕ್ಟ್ ಏನಿದೆ, ಐ ಥಿಂಕ್ ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಅಕಲ್ಟ್ ಸೈನ್ಸ್ ಅಂತಂದಾಗ ಸಾಕಷ್ಟು ಜನರಿಗೆ ಈ ಸೂಪರ್ ನ್ಯಾಚುರಲ್ ಫೋರ್ಸಸ್, ಇದು ಬ್ಲ್ಯಾಕ್ ಮ್ಯಾಜಿಕ್ ಇನ್ವಾಲ್ವ್ಮೆಂಟ್ ಇರುತ್ತಾ, ಅಥವಾ ಅದ್ರ ಬಗ್ಗೆ ಏನಾದರೂ ಹೇಳ್ತಾರಾ, ಡಿಕೋಡ್ ಮಾಡ್ತಾರಾ ಅಂತ. ಇಸ್ ದೇರ್ ಎ ಲಿಂಕ್ ಸಾಹಿತ್ಯ? ಓಕೆ. ಸೊ ಫಸ್ಟ್ ಆಫ್ ಆಲ್, ಅಕಲ್ಟ್, ದ ವರ್ಡ್ ಅಕಲ್ಟ್ ಏನಂದರೆ ಇಟ್ ಮೀನ್ಸ್ ಸೀಕ್ರೆಟ್ಸ್. ಡಿರೈವ್ ಮಾಡಿದ್ರೆ ಇಟ್ ಮೀನ್ಸ್ ಲೈಕ್ ಸೀಕ್ರೆಟ್ಸ್ ಆರ್ ಸಮಥಿಂಗ್ ದಟ್ ಈಸ್ ಅನ್ಸೀನ್, something that you're not able to see. So is it related to supernatural forces? I would say 100%. But what kind of supernatural forces? Adu ನಾವು ಅರ್ಥ ಮಾಡ್ಕೊಬೇಕು. Do you want to take it as a negative supernatural force or a positive one? I believe it is a positive one. So occult ಅಂದ್ರೆ I believe ನಾವು ಹೋಮ ಮಾಡೋದನ್ನು ಒಂದು ಫಾರ್ಮ್ ಆಫ್ occult ಅಲ್ವಾ? It is also a type of ritual, a good positive ritual. ಬಟ್ ಇವಾಗ occult ಅಂದರೆ ಏನೋ ಮಾಟ ಮಂತ್ರ ಮಾಡ್ತಾರೆ, ಆ ಥರ ಏನೂ ಇಲ್ಲ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್. ಇವಾಗ ಟ್ಯಾರೋ ರೀಡಿಂಗ್ನು ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ whom you are trusting, whom you're going to, and should you trust that person or not? Because even like one small thing as lighting a candle or lighting a lamp, ಇಟ್ ಈಸ್ ಆಲ್ ಅಬೌಟ್ ಅವರ್ ಇಂಟೆನ್ಷನ್ಸ್ ಅಲ್ವಾ? ಇವಾಗ ನಾನು ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಆ ಲ್ಯಾಂಪ್ನ ಲೈಟ್ ಮಾಡಿದ್ರೆ ದೇ ಕುಡ್ ಬಿ ಪ್ರೊಟೆಕ್ಷನ್, ಪ್ಯೂರಿಫಿಕೇಶನ್ ಫ್ರಮ್ ದಟ್ ಫೈರ್, ಬಿಕಾಸ್ ನಾನೊಂದು ಒಳ್ಳೆ ಇದು ಹಾಕಿದ್ದೀನಿ ಅದಕ್ಕೆ. ಬಟ್ ಇಫ್ ಐ ಡೂ ದ ಸೇಮ್ ಥಿಂಗ್ ವಿತ್ ಬ್ಯಾಡ್ ಇಂಟೆನ್ಷನ್, ಇಲ್ಲ ಯಾರಿಗೋ ಏನೋ ಆಗಬೇಕು ಆ ಥರ ಏನಾದ್ರು, ಇಟ್ ಬಿಕಮ್ಸ್ ಬ್ಲ್ಯಾಕ್ ಮ್ಯಾಜಿಕ್. ವಿ ಆರ್ ಡೂಯಿಂಗ್ ದ ಸೇಮ್ ಥಿಂಗ್ ಬಟ್ ಇಂಟೆನ್ಷನ್ಸ್ ಮ್ಯಾಟರ್. ಯಾ, ದಟ್ ಮನ್ಸು ಮತ್ತು ಆ ಇಂಟೆನ್ಷನ್ ಮ್ಯಾಟರ್ಸ್.